ಮುಂಜಿಯ ಈ ಸ್ತ್ರೀ ಯೂನಿವರ್ಸಿಗೆ ಈ ಮೂವಿ ಕೂಡ ಸೇರಿದೆ. ಆ್ಯಂಡ್ ಈ ಮೂವಿ ಜಾನಪದ ಕತೆ ಅಂದರೆ ಫ್ಲೋಕ್ಲೋರ್ ಸ್ಟೋರಿನ ಅಡಾಪ್ಟ್ ಮಾಡಿಕೊಂಡು ಈರಿ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡಿ ಪ್ರೆಸೆಂಟ್ ಮಾಡಿದ್ದಾರೆ. ಆ್ಯಂಡ್ ಈರಿ ಅಟ್ಮಾಸ್ಫಿಯರ್ ಅಂದರೆ ಈ ಇಮೇಜ್ ಥರ ಸ್ಟ್ರೇಂಜ್ ಆ್ಯಂಡ್ ಫ್ರಿಟನಿಂಗ್ ಥರ ಇರುತ್ತೆ. ಸೊ ಈ ಹಾರರ್ ಕಾಮಿಡಿ ಸಿನಿಮಾ ಹೇಗಿದೆ ಅಂತ ತಿಳ್ಕೊಳ್ಳೋಕೆ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನು ಈ ಸಿನಿಮಾದ ಪ್ಲಾಟ್ ಏನಂದರೆ, ಬಿಟ್ಟು ಫಾದರ್ ಸತ್ತೋಗೋದ್ರಿಂದ ಅದರಿಂದ ಏನೋ ರಹಸ್ಯ ಇದೆ ಅಂತ ಗೊತ್ತಾಗಿ ಬಿಟ್ಟು ಅವನ ನೇಟಿವ್ ಪ್ಲೇಸ್ಗೆ ಬರ್ತಾನೆ. ಸೊ ಅವನ ಫಾದರ್ ಹೇಗೆ ಸತ್ತ, ಅದರಿಂದ ಇರೋ ರಹಸ್ಯ ಏನು, ಆ್ಯಂಡ್ ಈ ಮುಂಜಿಯ ಯಾರು, ಮುಂಜಿಯ ಆತ್ಮಕ್ಕೂ ಬಿಟ್ಟು ಫ್ಯಾಮಿಲಿಗೂ ಏನು ಸಂಬಂಧ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೋಬೇಕು. ಇನ್ನು ಈ ಸಿನಿಮಾದ ಫಸ್ಟ್ ಹಾಫ್ನಲ್ಲಿ ಈರಿ ಅಟ್ಮಾಸ್ಫಿಯರ್ನ ತುಂಬ ಎಫೆಕ್ಟಿವ್ ಆಗಿ ಸೆಟ್ ಮಾಡಿಕೊಂಡು ಆಡಿಯನ್ಸ್ಗೆ ಆ ವಿಲೇಜ್ನ ಅಲ್ಲಿರೋ ಡಾರ್ಕ್ ಸೀಕ್ರೆಟ್ಸ್ನ ತೋರಿಸ್ತಾ ಬರ್ತಾರೆ. ಇದ್ರ ಜೊತೆಗೇನೆ ಸಸ್ಪೆನ್ಸ್ನ ಬಿಲ್ಡ್ ಮಾಡಿಕೊಂಡು ಕ್ಯಾರೆಕ್ಟರ್ಸ್ಗಳನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಬಟ್ ಈ ಫಸ್ಟ್ ಹಾಫಲ್ಲಿ ಸ್ಟಾರ್ಟಿಂಗ್ ಸ್ವಲ್ಪ ಸ್ಲೋ ಪೇಸ್ ಇರುತ್ತೆ, ಯಾಕಂದರೆ ಕತೆ ಒಳಗಡೆ ಹೋಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಒಂದ್ಸಲ ಆ ಮುಂಜಿಯ ಬಿಟ್ಟು ಹಿಂದೆ ಬೀಳುತ್ತೆ, ಅಲ್ಲಿಂದ ಕೊನೆವರೆಗೂ ಫುಲ್ ಎಂಗೇಜಿಂಗ್ ಆಗಿ ಇರುತ್ತೆ. ಇನ್ನು ಸೆಕೆಂಡ್ ಹಾಫಲ್ಲಿ ಆಡಿಯನ್ಸ್ಗೆ ಟೆನ್ಷನ್ನ ಕ್ರಿಯೇಟ್ ಮಾಡಿಸ್ತಾ ಹಾರರ್ ಎಲಿಮೆಂಟ್ಸ್ನ ಜಾಸ್ತಿ ಪ್ರೆಸೆಂಟ್ ಮಾಡಿದ್ದಾರೆ. ಆ್ಯಂಡ್ ನರೇಟಿವ್ ಅನ್ನೋದು ಸಸ್ಪೆನ್ಸ್ ಫುಲ್ಲಿಂದ ಇಂಟೆನ್ಸ್ಗೆ ಶಿಫ್ಟ್ ಆಗಿ ಪ್ರೊಟಾಗನಿಸ್ಟ್ ಮೇಲೆ ಜಾಸ್ತಿ ಫೋಕಸ್ ಆಗುತ್ತೆ. ಇನ್ನು ಪ್ರೀ ಕ್ಲೈಮ್ಯಾಕ್ಸ್ ಆ್ಯಂಡ್ ಕ್ಲೈಮ್ಯಾಕ್ಸ್ ಪೋರ್ಷನ್ಸ್ ಗ್ರಿಪ್ಪಿಂಗ್ ಆಗಿದ್ರು ಬಟ್ ಪ್ರಿಡಿಕ್ಟಬಲ್ ಫೀಲ್ನ ಕೊಡುತ್ತೆ. ಆ್ಯಂಡ್ ಸಿನಿಮಾ ಮುಗ್ದೋಯ್ತು ಅಂತ ಕ್ಲೋಸ್ ಮಾಡಬೇಡಿ, ಪೋಸ್ಟ್ ಕ್ರೆಡಿಟ್ ಅಂತ ಒಂದು ಸೀನ್ ಇರುತ್ತೆ, ಅದು ಮಾತ್ರ ಸಕ್ಕದಾಗಿತ್ತು, ಯಾರು ಮಿಸ್ ಮಾಡ್ಕೊಂಬಿಡಿ. ಇನ್ನು ಇವರು ತಗೊಂಡಿರೋ ಕಾನ್ಸೆಪ್ಟ್ ತುಂಬ ಹೊಸ್ತಾಗಿತ್ತು, ಬಟ್ ಅದನ್ನು ಇನ್ನೂ ಎಫೆಕ್ಟಿವ್ ಆಗಿ ಎಕ್ಸಿಕ್ಯೂಟ್ ಮಾಡ್ಬೋದಿತ್ತು ಅಂತ ನನಗನ್ನಿಸ್ತು. ಆ್ಯಂಡ್ ಈ ಸಿನಿಮಾದ ಪಾಸಿಟಿವ್ಸ್, ಈ ಫೋಲ್ಕ್ಲೋರ್ ಸ್ಟೋರಿ ಸುತ್ತ ಬರ್ಕೊಂಡು ಕ್ರಿಯೇಟ್ ಮಾಡಿರೋ ಸೀನ್ಸ್ ಆಗಲಿ ಸಿಚುವೇಶನ್ಸ್ ಆಗಲಿ ತುಂಬ ಯೂನಿಕ್ ಆಗಿತ್ತು. ಇನ್ನು ಇದರಲ್ಲಿ ಕ್ರೀಚರ್ ಕ್ವಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸೊ ಅಲ್ಲಿದ್ದ ಆ CG ವರ್ಕ್ ಮಾತ್ರ ಎಕ್ಸಲೆಂಟ್ ಆಗಿತ್ತು, ಅದಕ್ಕೆ ಅಪ್ರಿಷಿಯೇಟ್ ಮಾಡಲೇಬೇಕು. ಆ್ಯಂಡ್ ಜೊತೆಗೆ ಪರ್ಫಾರ್ಮೆನ್ಸ್ ಟಾಪ್ ನಾಚ್, ಅವ್ರು ಕೊಡೋ ಎಕ್ಸ್ಪ್ರೆಷನ್ಸ್ ಸಕ್ಕದಾಗಿತ್ತು. ಇನ್ನು ಆರರ್ ಎಲಿಮೆಂಟ್ಸ್ನ ಕರೆಕ್ಟ್ ಪ್ಲೇಸ್ಮೆಂಟಲ್ಲೇ ಹಾಕಿದ್ದಾರೆ, ಅದು ತುಂಬ ಇಂಪ್ರೆಸ್ ಮಾಡ್ತು. ಲೊಕೇಶನ್ ಆ್ಯಂಡ್ ಲೈಟಿಂಗ್ನ ಯೂಸ್ ಮಾಡಿಕೊಂಡು ಹಾಂಟಿಂಗ್ ಅಟ್ಮಾಸ್ಫಿಯರ್ನ ಎಕ್ಸಲೆಂಟ್ ಆಗಿ ಕ್ರಿಯೇಟ್ ಮಾಡಿದ್ದಾರೆ. ಈ ಸಸ್ಪೆನ್ಸ್ ಆಡಿಯನ್ಸ್ನ ಎಡ್ಜ್ ಆಫ್ ದಿ ಚೇರಲ್ಲಿ ಕೂರ್ಸೋ ಥರ ಮೇಂಟೈನ್ ಮಾಡಿದ್ದಾರೆ ಥ್ರೂ ಔಟ್ ದ ಮೂವಿ. ಇನ್ನು ಕಲ್ಚರಲ್ ಟಚ್, ಫೋಲ್ಕ್ಲೋರ್ ಸ್ಟೋರಿಗೆ ಡೆಪ್ತ್ ಆ್ಯಂಡ್ ಅಥೆಂಟಿಸಿಟಿನ ಆ್ಯಡ್ ಮಾಡಿದ್ದು ತುಂಬ ವರ್ಕ್ ಆಯಿತು. ಆ್ಯಂಡ್ ಪೋಸ್ಟ್ ಕ್ರೆಡಿಟ್ ಸೀನ್ ಸ್ತ್ರೀ ಯೂನಿವರ್ಸ್ನ ಫಾಲೋ ಮಾಡೋರಿಗೆ ಮಾತ್ರ ಆ ಸೀನ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಫಾಲೋ ಮಾಡದೇ ಇರೋರಿಗೆ ಅದನ್ನು ನೋಡಿದ್ರು ಒಂದೇ ಬಿಟ್ಟರು ಒಂದೇ, ಏನು ಇಂಪ್ಯಾಕ್ಟ್ ಆಗಲ್ಲ ಅದರಿಂದ. ಇನ್ನು ಈ ಸಿನಿಮಾದ ನೆಗೆಟಿವ್ಸ್, ಆಗಲೇ ಹೇಳ್ದಂಗೆ ಸ್ಟಾರ್ಟಿಂಗ್ ಕತೆ ಒಳಗಡೆ ಹೋಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ಬೋರ್ ಅಂತೂ ಆಗಲ್ಲ, ಯಾಕಂದರೆ ಆ ಈರಿ ಅಟ್ಮಾಸ್ಫಿಯರ್ನ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಮಧ್ಯ ಲವ್ ಫೀಲಿಂಗ್ನ ತೋರಿಸ್ತಾರೆ, ಅದು ಇಂಟ್ರೆಸ್ಟಿಂಗಿಂದ ನೋಡಬೇಕಾದ್ರೆ ಡಿಸ್ಟರ್ಬ್ ಆಗೋ ಥರ ಮಾಡ್ತು. ಆ್ಯಂಡ್ ಈ ಸಿನಿಮಾ ಹಾರರ್ ಕಾಮಿಡಿ ಜಾನರ್ ಆಗಿರೋದ್ರಿಂದ ಕಾಮಿಡಿ ಡೀಸೆಂಟ್ ಆಗಿ ವರ್ಕ್ ಆಯಿತು. ಇನ್ನೂ ಸ್ವಲ್ಪ ಜಾಸ್ತಿ ಕಾಮಿಡಿ ಇಂಪ್ಯಾಕ್ಟ್ಫುಲ್ ಆಗಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಇನ್ನು ಜಂಪ್ಸ್ಕೇರ್ ಅನ್ನೋ ಮೊಮೆಂಟ್ಸ್ಗಳು ಅಂದರೆ ಎದುರಿಸೋ ರೀತಿ ಮೊಮೆಂಟ್ಸ್ಗಳು ಯಾವೂ ಇರಲಿಲ್ಲ. ಇನ್ನು ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದರೆ ಅವರು ಇವರು ಅಂತಲ್ಲ, ಪ್ರತಿಯೊಬ್ಬರು ಕೂಡ ಟಾಪ್ ನಾಚ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಈ ಸಿನಿಮಾಗೆ ಬಿಗ್ಗೆಸ್ಟ್ ಮೇಜರ್ ಪ್ಲಸ್ ಪಾಯಿಂಟ್ ಅಂದರೆ ಇಲ್ಲಿರೋ ಪರ್ಫಾರ್ಮೆನ್ಸ್ ಆ್ಯಂಡ್ ಅವರ ಎಕ್ಸ್ಪ್ರೆಷನ್ ತುಂಬ ನ್ಯಾಚುರಲ್ ಆಗಿತ್ತು. ಇದರಿಂದ ಆ ಕ್ಯಾರೆಕ್ಟರ್ಸ್ಗಳಿಗೆ ತುಂಬ ಕನೆಕ್ಟ್ ಆಗಿ ಥ್ರೂ ಔಟ್ ದ ಮೂವಿ ಎಂಜಾಯ್ ಮಾಡ್ತೀವಿ. ಇನ್ನು ಟೆಕ್ನಿಕಲ್ ವಿಷಯಕ್ಕೆ ಬರೋದಾದರೆ ಸಿನಿಮಾಟೋಗ್ರಫಿ, CG ವರ್ಕ್, ಪ್ರೊಡಕ್ಷನ್ ವ್ಯಾಲ್ಯೂಸ್, ವಿಜುವಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಆ ವಿಲೇಜ್ನ ಹಾರರ್ ಎಲಿಮೆಂಟ್ಸ್ನ ಸಕ್ಕತ್ತಾಗಿ ತೋರಿಸಿದ್ದಾರೆ. ನೆಕ್ಸ್ಟ್ BGM ಆ್ಯಂಡ್ ಮ್ಯೂಸಿಕ್ ಹಾರರ್ ಅಟ್ಮಾಸ್ಫಿಯರ್ಗೆ ಕೆಲವು ಮೂಮೆಂಟ್ಸ್ಗಳಿಗೆ ಎಫೆಕ್ಟಿವ್ ಆಗಿ ಆಡಿಯನ್ಸ್ಗೆ ಇಂಪ್ಯಾಕ್ಟ್ ಆಗೋ ಥರ ಮಾಡುತ್ತೆ. ಇದರಿಂದ ನೋಡಬೇಕಾದ್ರೆ ಒಳ್ಳೆ ಮಜಾ ಕೊಡುತ್ತೆ. ಸೊ ಓವರ್ ಆಲ್ ಮೂವಿ ಚೆನ್ನಾಗಿದೆ. ಕಾಮಿಡಿಗೋಸ್ಕರ ನೋಡ್ತೀನಿ ಅಂದರೆ ಇಷ್ಟ ಆಗುತ್ತೆ, ಹಾರರ್ಗೋಸ್ಕರ ನೋಡ್ತೀನಿ ಅಂದ್ರೂ ಇಷ್ಟ ಆಗುತ್ತೆ. ಇನ್ನು ಒಂದೊಳ್ಳೆ ಹೊಸ ಸಬ್ಜೆಕ್ಟ್ನ ನೋಡಬೇಕು ಅಂದ್ಕೊಂಡಿರೋರು ಈ ಮೂವಿನ ಮಿಸ್ ಮಾಡ್ಕೊಂಬಿಡಿ. ಎಸ್ಪೆಷಲಿ ಹಾರರ್ ಕಾಮಿಡಿ ಲವರ್ಸ್ಗಳಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಆ್ಯಂಡ್ ಬೇರೆ ಜಾನರ್ ಆಡಿಯನ್ಸ್ಗೂ ಈ ಮೂವಿ ಒಂದೊಳ್ಳೆ ಡೀಸೆಂಟ್ ವಾಚ್ ಆಗ್ಬೋದು. ಇನ್ನು ಈ ಮೂವಿನ ನೈಟ್ ಟೈಮಲ್ಲಿ ಒಬ್ಬರೇ ಇದ್ದಾಗ ನೋಡಿ ಸಖತ್ ಎಂಜಾಯ್ ಮಾಡ್ತೀರಾ. ಬಟ್ ಬೇಜಾರಾಗೋ ವಿಷಯ ಏನಂದರೆ ಬರೀ ಹಿಂದಿ ಲ್ಯಾಂಗ್ವೇಜ್ ವಿತ್ ಇಂಗ್ಲೀಷ್ ಸಬ್ಟೈಟಲ್ನಲ್ಲೇ ಅವೈಲೇಬಲ್ ಇದೆ. ಸೊ ಈ ಮೂವಿ ನೀವೇನಾದರೂ ನೋಡಬೇಕು ಅಂದ್ಕೊಂಡಿದ್ರೆ Disney+ Hotstar OTTನಲ್ಲಿ ಸಿಗುತ್ತೆ. ಆ್ಯಂಡ್ ಈ ಸಿನಿಮಾಗೆ ನಾನು ಕೊಡೋ ರೇಟಿಂಗ್ 10ಗೆ 7. ಆಲ್ರೆಡಿ ನೀವೇನಾದರೂ ಈ ಸಿನಿಮಾನ ನೋಡಿದರೆ ನಿಮಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.